ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮದು ಏನದು ಇಂಡಕ್ಷನ್ ಪ್ರೋಗ್ರಾಮ್ ಇತ್ತಲ್ಲ, ಮುಗಿಸ್ಕೊಂಡು ಬಂದು ಮಲ್ಕೊಬಿಟ್ಟಿದ್ದೆ. ಯಾಕೋ ಹಂಗೆ ನಿನ್ನೆ ರಾತ್ರಿಯಿಂದ ಗಂಟ್ಲು ನೋವ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಯಾಕಂದರೆ 4-5 ಡೇಸಿಂದ ಅಲ್ಲಿ ಫ್ರೂಟಿ ಜ್ಯೂಸ್ ಕೊಡ್ತಾಯಿದ್ದಾರೆ, ಕುಡಿದು ನಂಗೆ ಅದು ಬೇರೆ ಅಭ್ಯಾಸ ಇಲ್ಲ. ಅದಕ್ಕೆ ಸ್ವಲ್ಪ ವಾಯ್ಸ್ ಒಂಚೂರು ಡಲ್ಲಾಗಿದೆ. ಆಮೇಲೆ ನಾಳೆ ತನಿಷಂದು ಬರ್ತ್ಡೇ ಇದೆ, ಅದಕ್ಕೆ ಅವಳಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ನಾನು ಅಮ್ಮ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಹಾಗೆ ಇಂಡಕ್ಷನ್ ಪ್ರೋಗ್ರಾಮು ಸ್ಯಾಟರ್ಡೇ ಏನದು ಹಾಫ್ ಡೇ ಆಗಿರೋದ್ರಿಂದ ಹಂಗೆ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾಳೆನೂ ಅವಳು ಬರ್ಡೇ ಆಗಿರೋದ್ರಿಂದ ಏನಾದರೂ ಗಿಫ್ಟ್ ಕೊಡಬೇಕಲ್ಲ. ಗಿಫ್ಟ್ ಏನು ತೊಗೊಳ್ಳೋದಾ ಅಂತ ಹೋಗಿ ಒಂದು ನಿಮಿಷ ಗಿಫ್ಟ್ ಏನು ತೊಗೊಳ್ಳೋದಾ ಅಂತ ಹೋಗಿ ನೋಡಬೇಕಿವಾಗ. ಇವತ್ತು ತನಿಷಂದು ಬರ್ತ್ಡೇ, ಸ್ಯಾಟರ್ಡೇ ಬ್ಲಾಗ್ ಇದು. ಇವತ್ತು 6:30ಗೆ ಹೋಗಬೇಕಿತ್ತು ನಾವು, ಯಾಕಂದರೆ NSS ಆ್ಯಕ್ಟಿವಿಟಿ ಇತ್ತು. ಬಟ್ ಅದೇನೋ ಪೋಸ್ಟ್ಪೋನ್ ಮಾಡಿದ್ದಾರೆ. 10ಇಂದ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಹಂಗೇನೆ ಶ್ರೀವಿದ್ಯಾ ಅವಳನ್ನು ಪಿಕ್ ಮಾಡಿಕೊಂಡು ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಅವು ಯಾವ ಹೋಟೆಲ್ ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ಇದು ನನ್ನ ಔಟ್ಫಿಟ್ಟು ಹಿಂಗಿದೆ. ಬಟ್ ಇದು ನಾನು ಕೋಟ್ ಹಾಕ್ಕೊಂಡಿದ್ದೀನಿ, ಕಾಲೇಜಲ್ಲಿ ಹಂಗೆ ಸ್ಲೀವ್ಲೆಸ್ ಇಲ್ಲ, ಅದಕ್ಕೆ ಕೋಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಸಹಾರದಲ್ಲಿ ಸಹಾರದಲ್ಲಿ ತಗೊಂಡಿದ್ದು ಇಯರಿಂಗು. ಅದು ಇವತ್ತು ಕಾಲ ಕೂಡ ಬಂದಿದೆ ಇವಳು ಬರ್ತಡೆಗೆ ಹಾಕ್ಕೊಳ್ಳೋಕ್ಕೆ. ನಾನು ಅಲ್ಲಿವರೆಗೂ ಯಾವಾಗ ಹಾಕ್ಕೊಳ್ಳಿ ಅಂದ್ಕೊಂಡೆ. ಸದ್ಯಕ್ಕೆ ಅದು ಮ್ಯಾಚ್ ಆಗ್ತಾ ಇದೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇನ್ನು 9:30ಗೆ ನಾನು ಮನೆ ಬರ್ತೀನಿ ಎಲ್ಲ. ಆಮೇಲೆ ಇವತ್ತು 1 ವಾರ ಇತ್ತಲ್ಲ, ಇವತ್ತು ಕೊನೆ ಸ್ಯಾಟರ್ಡೇನೇ ಲಾಸ್ಟ್ ಇಂಡಕ್ಷನ್ ಪ್ರೋಗ್ರಾಮು. ಮಧ್ಯಾಹ್ನ 1 ಗಂಟೆ ತನಕ ಇದೆ. ಆಮೇಲೆ ಮಂಡೆಯಿಂದ ರೆಗ್ಯುಲರ್ ಕ್ಲಾಸಸ್. ಆಮೇಲೆ ನಾವು ಡ್ರೆಸ್ ಕೋಡ್ ಮಾತಾಡ್ಕೊಂಡಿದ್ದೀವಿ, ಎಲ್ಲ ಬ್ಲ್ಯಾಕ್ ಹಾಕ್ಕೊಳ್ಳೋದಾ ಅಂತ, ಬ್ಲ್ಯಾಕ್ ಫ್ರಾಕ್ ಹಾಕ್ಕೊಳ್ಳೋಣ ಅಂತ. ಅದಕ್ಕೇನೆ ನಾನು ಬ್ಲ್ಯಾಕಲ್ಲಿ ರೆಡಿಯಾಗಿದ್ದೀನಿ. ನೆಕ್ಸ್ಟು ಇನ್ನೂ ಒಂದಿಬ್ಬರು ಬರಬೇಕಿತ್ತು, ಬಟ್ ಅವ್ರು ಬರೋಕ್ಕಾಗ್ತಾಯಿಲ್ಲ. ನಾವು ಟೋಟಲ್ಲು 4-5 ಮೆಂಬರ್ಸ್ ಇದ್ದೀವಿ. ಹಂಗೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ತೀವಿ ಹೋಟೆಲ್ಗೆ. ಏನು ಪ್ರೋಗ್ರಾಮ್ ಇದೆ ಇವತ್ತು? ಅದೇನೋ ಅವಾರ್ಡ್ ಸೆರೆಮನಿನೋ ಏನೋ ಮಾಡ್ತಾ ಇದ್ದಾರೆ. ಮತ್ತೆ ಹಾಸ್ಟೆಲ್ ಬಗ್ಗೆ ಹೇಳ್ತಾರಾ? ಹಾಸ್ಟೆಲ್ ಬಗ್ಗೆ ಹೇಳಲ್ಲ ಅನಿಸುತ್ತೆ, ಗೊತ್ತಿಲ್ಲ. ನಮ್ಮದು ಒಂದೊಂದು ಸತಿ ಒಂದೊಂದು ಥರ ಮಾಡ್ತಾರೆ, ಒಂದೊಂದು ಸತಿ ಹೇಳೋದೇ ಇಲ್ಲ. ಕಳಿಸಿದ್ದು ಇದಕ್ಕಿಂತ ಟೈಮ್ ಟೇಬಲ್ ಪ್ರಕಾರ ಮಾಡ್ತಿಲ್ಲ, ಬೇರೆ ಬೇರೆ ಒಂದೊಂದು ಸತಿ ಬೇರೆ ಬೇರೆ ಮಾಡ್ತಾರೆ. ಇವತ್ತು ನಾನು ನೋಡ್ಕೊಂಡಿಲ್ಲ ಏನಿದೆ ಅಂತ. ಮಂಡೆಯಿಂದ ಮೇಡಮ್ 7:30ಗೆ ಹೊರಡ್ಬೇಕು. 7:30 ಅಲ್ಲ, ಅವ್ನು ಡ್ರಾಪ್ ಮಾಡ್ತಾನೆ ಚಿರಾಗ್. ಮಾಡಲ್ವ? ನಾನು ತೋರಿಸಲ್ಲ ನಿನ್ನ, ಹೋಗು. 7:30ಗೆ ಒಟ್ಟಿನಲ್ಲಿ ರೆಡಿ ಇರಬೇಕು. 8ಗೆ ಪಿಕಪ್ ವಾಯನ. ಓಕೆ, ಬಾಯ್. ಅಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ಗೆ ಅಲ್ಲಿ ಹೋದಾಗ ತನಿಷಾ ಬಂದಾಗ ಅವಳನ್ನ ತೋರಿಸ್ತೀನಿ. ತನಿಷಾ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಈಗ ಎಲ್ರಿಗೂ ರಿಪ್ಲೈ ಮಾಡ್ತಾ ಕೂತಿದ್ದಾಳೆ. ಅವಳನ್ನ ಆಗಲೇ ತೋರಿಸಾಯ್ತು ನೋಡಲ್ಲಿ. ಈಗ ಎಲ್ರಿಗೂ ರಿಪ್ಲೈ ಮಾಡ್ತಾ ಕೂತಿದ್ಯಾ? ಶುರು ಮಾಡಿಬಿಟ್ಟಿದ್ದಾಳೆ ಬರ್ಡೇಗೆ. ನಿಂದಾಗಲೇ ಶುರು ಮಾಡಾಯ್ತು ನಾನು. ಫೋನ್ ಇಸ್ಕೊಬಂದ್ರ ಶ್ರೀವಿದ್ಯಾ. ನಮ್ಮನ್ನು ತೆಗಿತಿದ್ಯಾ? ಏನ ಶ್ರೀವಿದ್ಯಾ, ಇದನ್ನ ನೋಡ್ಕೊಂಡು ರೆಡಿ ಆಗು. ಬರ್ತ್ಡೇ ಗರ್ಲ್ ಲೈ ಬೋ ಹಾಕು. ಇಲ್ಲ ಕಣೆ, ಇಲ್ಲ.
ನಾವು ಇಷ್ಟೇ ಬೆಳಕಲ್ಲಿ ಇಲ್ಲಿ ಎಲ್ಲ ಮೇಕಪ್ನು ಮನೆಯಿಂದನೇ ತಗೊಂಬಂದ್ಬಿಟ್ಟಿದ್ದಾಳೆ. ತೋರಿಸ್ಬೇಡ ಮನ್ಯ. ಯಾಕೆ ಆಗಾಗ ಬಾಬಾ 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 ಬಾಬಾ. ಆಲ್ರೆಡಿ ಬರ್ತ್ಡೇಗಳು ರೆಡಿಯಾಗಿದ್ದರೆ ಬರ್ತ್ಡೇಗಳು ಫ್ರೆಂಡೇ ರೆಡಿ ಆಗಿಲ್ಲ. ಯಾರ್ದು ಬರ್ತ್ಡೇ ಇಲ್ಲಿ ನಿಂದ? ಹೊಲ್ದೆ. ಅಯ್ಯೋ ಇನ್ನು ಯಾವಾಗ ಹೊರಡೋದು? ಎಷ್ಟು ಗಂಟೆಗೆ ನೀನು ಮಾಡಿರೋದು? ಆಗಿಲ್ವೇನೆ? ನಡಿ ಅಕ್ಕ ನಡಿ. ಅಯ್ಯಯ್ಯೋ ಇನ್ನೂ ಹೊರಡೋದಲ್ಲೇ ಇದ್ದಾಳೆ ಅವಳು. ನೀವು ಹಿಂಗೆ ಹೋಗ್ಬೋದೇನೋ. ಕಾರಲ್ಲಿ ಹೋಗ್ತಾ ಇದ್ದೀವಿ ಇನ್ನು ಕಲಿಸಿಲ್ಲ. ಓಕೆ ಯುವರಾಜ ರಾಯಲ್ ಅಲ್ಲಿಗೆ ಬಂದಿದ್ದೀವಿ. ಬಿಸಿಲಿದೆ ಅಂತ ಇಲ್ಲಿ ಕಡೆ ನೆರಳಲ್ಲಿ ಕೂತಿದ್ವಿ. ಹೆಂಗಿದೆ ಅಂತ ತೋರಿಸ್ತೀನಿ ತಡಿ. ತನಿಷಾ ಇಬ್ರು ಕಾಣ್ತಾನೆ ಇಲ್ಲ ಬಿಸಿಲಿಗೆ. ಅವಳದು ಲವ್ ಪ್ಯಾಷನ್. ಅದು ನಾನು ತಗೋತೀನಿ. ಲವ್ ಪ್ಯಾಷನ್. ಯಾವುದು? ಲವ್ ಪ್ಯಾಷನ್. ಪಿಂಕ್ ಲೇಡಿ. ಯಾವ ಲೇಡಿ? ಪಿಂಕ್ ಲೇಡಿ. ಒಂದು ನಿಮಿಷ. ಅಲ್ಲೇ ಫೋಟೋ ಶೂಟ್ ನಡೀತಾ ಇದೆ. ನೀನನ್ನು ತೋರಿಸಲ್ಲ, ನೀನು ಹೋಗೋ ಕಡೆಗೆ. ವ್ಯೂ ಹಿಂಗಿದೆ. ಅಲ್ಲಿ ಕೂತಿದ್ವಿ, ಇವಾಗ ನೋಡಬೇಕು ಇಲ್ಲಿಗೆ ಬರೋದ ಏನು ಅಂತ. ಬಿಸಿಲು ಬರ್ತಾ ಇದೆ, ಅದೇ ಸ್ವಲ್ಪ ಆಯಿತು. ಈಗ ನೆಕ್ಸ್ಟ್ ಶ್ರೀವಿದ್ಯಾ ಫೋರ್ಸ್. ಬಿಸಿಲು ಇದೆಯಾ? ಬರ್ತಿದೆ, ಸ್ವಲ್ಪ ಹೋಗ್ತಿದೆ. ಓಹೋ ಒಂದು ಮಿರರ್ ಸೆಲ್ಫಿನೂ ಆಯಿತು. ಎಲ್ಲಿ ಕೂರೋದು? ಅಲ್ಲೇನ ಆಯಿತು, ಇಲ್ಲಿ ಕೂರೋಣ. ನೋಡು ನೀನು, ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲೇ ಹೋಗು ಮನೆಯ ನೀನು. ಫೋಟೋಸ್ ಚಿಯರ್ಸ್. ಫೋಟೋ ತೆಗ್ದಾ? ಮೋಮೋಸ್. ಇದೇನೇ ಇದು? ಪನ್ನೀರ್ ಟಿಕ್ಕಾ. ಅದು ತಗೀಶಂಗೆ ನಾನ್ ವೆಜ್ಜು. ನಾವು ನಾನ್ ವೆಜ್ ಅಲ್ಲ, ವೆಜ್ಜು. ನನಗೆ ಯಾವ ಮಾಕ್ಟೇಲ್ ಇದು? ಯಾವುದೇ ಇದು? ಅದು ಲೇಡಿ ಪಿಂಕ್ ಲೇಡಿ. ಇದು ಇದ್ಯಾವುದೇ ಇದು? ಅದು ಲವ್ ಪ್ಯಾಷನ್. ಇದು ಚೆನ್ನಾಗಿದೆ ಇದು. ತಗೀಶ ಆರ್ಡರ್ ಮಾಡಿದಲ್ವ ಇದು? ಚೆನ್ನಾಗಿದೆ. ಇದು ಆ ಕಡೆ ಇಡು. ಇಲ್ಲೇ ನಾನು ಫಸ್ಟ್ ಬ್ಲಾಗ್ ಮಾಡೋದು ನಿಲ್ಸ್ಬಿಡ್ತೀನಿ. ಅಯ್ಯೋ ಅಲ್ಲೇ ನೀನು ಎಲ್ಲ ಬೆಳೆಸ್ತಿದ್ಯಾ ಅಲ್ಲಿ. ಈಗ ತನಿಷನ್ಗೆ ಬರ್ತ್ಡೇ ಕೇಕ್ ಆರ್ಡರ್ ಮಾಡಿದ್ದೀವಿ. ಅವಳು ಗೊತ್ತಾಗೋಯ್ತು, ಇವಳು ಫೋನಲ್ಲಿ ಹೇಳ್ಬಿಟ್ರು ಎಲ್ಲಿ ಬರ್ತಾ ಇದ್ದೀರಾ ಅಂತ. ಈಗ ಅದನ್ನ ಈಸ್ಕೊಳಕ್ಕೆ ಕೆಳಗೆ ಹೋಗ್ತಾ ಇದ್ದೀವಿ. ಕೇಕ್ ತಗೊಂಡಾಯ್ತು, ದುಡ್ಡು ಕೊಟ್ಬಿಟ್ಟು ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಅವಳಿಗೆ ಎಲ್ಲ ಊಟ ಎಲ್ಲ ಆದ್ಮೇಲೆ ಕಟ್ ಮಾಡ್ಸೋಣ. ಇಲ್ಲ, ಇವಾಗ ಕಟ್ ಮಾಡ್ಸೋಣ. ಈಗಲೇನಾ? ಆಯ್ತು, ಈಗಲೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಇವಾಗ ತಿನ್ನೋಕ್ಕೂ ಮುಂಚೆನೆ ಕೇಕ್ ಕಟ್ ಮಾಡ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಟೇಬಲ್ ಕ್ಲಿಯರ್ ಮಾಡಿಸಿದ್ದೀವಿ. ಇಲ್ಲಿ ಗಿಫ್ಟ್ ಕೊಡೋಕ್ಕೆ ಅಂತ ಗಿಫ್ಟ್ ಇಟ್ಟಿದ್ದೀನಿ. ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಇಲ್ಲಿ ಫಸ್ಟ್ ಅಲ್ಲಿ ಕೂತಿದ್ವಿ, ಆಮೇಲೆ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ವ್ಯೂ ಚೆನ್ನಾಗಿದೆ ಅಂತ, ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ, ಅದಕ್ಕೆ ಇಲ್ಲಿ ಶಿಫ್ಟ್ ಆಗಿದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹೇಳೆ ಹ್ಯಾಪಿ ಬರ್ಡೇ. ಫಸ್ಟ್ ನೀನತ್ತೆ ಅದನ್ನು ವಿಡಿಯೋ ನೀನು ಕೊಡ್ತೀನಿ. ಮಾಡ್ತಾ ಇದ್ದೀನಿ. ಹ್ಯಾಪಿ 18. ಸಣ್ಣ ಅಲ್ಲೇ ಇದೆಯಾ? ನಾ ಫಸ್ಟ್ ಫೋನ್
ಪಾಪ ಟಿಶ್ಯೂ ತಗೋ. ಕೈ ತೆಗಿ ಮಾನಿ. ಸ್ವಲ್ಪ ಸಾಕು. ನೀನ್ ತಿನ್ಸೆ? ಬಟ್ಟೆಗೆಲ್ಲ ಮಾಡ್ಕೊಂಡೋಳು. ನಾಳೆ ಏನು ತಿನ್ಬೇಡ, ಉಪವಾಸ ಇಡ್ಬಿಡು. ಚೆನ್ನಾಗಿ ಬಂದಿದೆ. ಸಾಕು ಪ್ಲೀಸ್. ಈಗ ವೈಪ್ ಮಾಡ್ಕೋಬೇಕಾರೆ ತಡಿ ನಾ ಮಾಡಿ. ಒಳಗೆ ಮಾಡ್ಬಿಡು. ಚೀಕ್ ಟಿಂಟು, ಚೀಕ್ ರೋಸು ಎಲ್ಲ ಹಾಕ್ಬಿಟ್ಟಿದೀವಿ ಎಲ್ಲರೂ ಸೇರ್ಕೊಂಡು. ಬೇಡ. ನಾವು ಎಷ್ಟು ಚೆನ್ನಾಗಿ ಹಚ್ಕೊತಾರೆ ನೋಡು. ಎಲ್ಲರೂ ಏನಿದು ನಿನಗೆ ಮಾಡಿಲ್ಲ ಯಾರು. ಹಚ್ಚು ಬಾರ ಇಲ್ಲಿ, ಬೈಲಿ ನಮ್ಮ ಅವತಾರ. ಟಿಶ್ಯೂನ ಖಾಲಿ ಮಾಡ್ತೀವಿ. ನೀನ್ ಮಾತ್ರ ಒರೆಸ್ಕೊಬಿಟ್ಟೆ ತನಿಷ, ಫೋಟೋದಲ್ಲೆಲ್ಲ ಚೆನ್ನಾಗಿ ಬರಕ್ಕೆ. ಏನೆಲ್ಲ ನನ್ನ ಫೇವ್ರೆಟ್ ಕಲರ್ಸೇ ತಂದಿದ್ದೀರಾ. ಫೇವ್ರೆಟ್ ಕಲರ್ ಅದು. ವೆಲ್ಕಮ್. ಅದು ಅದ್ರೊಳಗೆ ಈ ಚಾಕ್ಲೇಟ್ ಏನೋ ಇದೆ ನೋಡು. ಅಲ್ಲಿ ಅದು ಬ್ಯಾಗ್ ತೆಗೆ. ಅದು ಮೆಲ್ಟ್ ಆಗೋಗಿದೆಯಾ ಏನೋ ಗೊತ್ತಿಲ್ಲ ನೋಡು. ತಾನೆ ಎಳಿಬೇಕು ಈ ಕಡೆಗೆ, ಮೇಲಲ್ಲ, ಸೈಡ್ ನೋಡು. ಮೆಲ್ಟ್ ಆಗೋಗಿದ್ಯಾ ನೋಡು. ಇಲ್ಲ ಅಲ್ವಾ, ಮೆಲ್ಟ್ ಆಗಿದೆಯಾ? ವೆಲ್ಕಮ್. ನಿಂಗೆ ಕಲರ್ ಇಷ್ಟನಾ? ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿದೆ. ವೆಲ್ಕಮ್. ಈ ಕಡೆ ಗರ್ಲ್ಸ್ ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಈ ಕಡೆ ಬೈಲಿ. ಇಲ್ಲೇ ಓಕೆ. ನಾನು ಪಿಜ್ಜಾ ತಿಂತಾ ಇದ್ದೀನಿ. ಫೋಟೋಶೂಟ್. ಬ್ರೌನಿ ಏನಿದು? ಸಿಸ್ಲಿಂಗ್. ನಾನು ಬರ್ತಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಅವತ್ತು ರಾತ್ರಿ ನನ್ನ ತಮ್ಮನಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋಗಿತ್ತು. ಮಧ್ಯರಾತ್ರಿ 2:30 ಅಷ್ಟೊತ್ತಿಗೆ ಅಪ್ಪ ಅಮ್ಮ ಅವನ್ನ ಅಪೋಲೋ ಹಾಸ್ಪಿಟಲ್ ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡು ಹೋದರು. ಅವ್ನಿಗೆ ಯಾಕೋ ಸ್ವಲ್ಪ ಹುಷಾರಿರಲಿಲ್ಲ ಅಂತ. ಆಮೇಲೆ ಅವನಿಗೆ ಇಂಜೆಕ್ಷನ್ ಹಾಕಿಸಿ ಅಬ್ಸರ್ವೇಷನಲ್ಲಿ ಇಟ್ಟಿದ್ರು ಸ್ವಲ್ಪ ಹೊತ್ತು. ಆಮೇಲೆ ಮನೆಗೆ 5:45 ಅಷ್ಟೊತ್ತಿಗೆ ಕರ್ಕೊಂಬಂದರು. ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.